ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಪಾರ್ಟ್ 1 ಅನ್ನು ಡಿಸ್ಕಸ್ ಮಾಡಿದ್ವಿ. ನಾವು ಯಾವ ರೀತಿ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ನಿಮಗೆ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು. ಸೊ ಇವತ್ತು ಕೂಡ ಈ ಪಾರ್ಟ್ 2 ಅಲ್ಲಿ ಇನ್ನೂ ಯಾವೆಲ್ಲ ರೀತಿ ಕ್ವಶನ್ಸ್ ಕೇಳ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು, ಅಥವಾ SSC ಎಕ್ಸಾಮ್ ಆಗಿರ್ಬೋದು, IB ಆಗಿರ್ಬೋದು, RBI ಆಗಿರ್ಬೋದು, IBPS ಅಲ್ಲಿ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ನಬಾರ್ಡ್ ಎಕ್ಸಾಮ್ ಆಗಿರ್ಬೋದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಸೆಂಟ್ರಲ್ ವೇರ್ ಹೌಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಈ ಎಲ್ಲ ಎಕ್ಸಾಮ್ಗಳಲ್ಲಿ ನಿಮಗೆ ಕಾಮನ್ ಆಗಿ ಅಲಿಗೇಷನ್ ಅಂಡ್ ಮಿಕ್ಸ್ಚರ್ ಅಥವಾ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಹಾಗಾಗಿ ಸೊ ಇದು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮಿಸಲೇನಿಯಸ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಪಾರ್ಟ್ 2 ನೋಡೋದಕ್ಕೂ ಮುಂಚೆ ಪಾರ್ಟ್ 1 ಅನ್ನು ವಾಚ್ ಮಾಡಿ. ಯಾಕಂದರೆ ಪಾರ್ಟ್ 1 ಅಲ್ಲಿ ನಾನು ಬೇಸಿಕ್ಸ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಇರುತ್ತೆ, ಅಥವಾ ಮುಂಬರುವಂತಹ ಪಾರ್ಟ್ 3 ಅಲ್ಲಿ ಅಪ್ಗ್ರೇಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಹಾಗಾಗಿ ಫಸ್ಟ್ ನೀವು ಪಾರ್ಟ್ 1 ಇಂದ ಬಂದರೆ ನಿಮಗೆ ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ ಇವತ್ತು ಡೈರೆಕ್ಟ್ ನಾವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ಇನ್ ಎ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ಸೊ ಮಿಲ್ಕ್ ಮತ್ತು ವಾಟರ್ ಮಿಕ್ಸ್ಚರ್ ಬಗ್ಗೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಿಲ್ಕ್ ಇದೆ, ಅದೇ ರೀತಿ ವಾಟರ್ ಇದೆ, 270 ಲೀಟರ್ಸ್ ಅಂತ ಹೇಳ್ತಾರೆ. ಸೊ ಟೋಟಲ್ ಆಗಿ 270 ಲೀಟರ್ಸ್ ಇದೆ. ದೇರ್ ಈಸ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದಿ ರೇಷಿಯೋ ಆಫ್ 7:5 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ 270 ಲೀಟರ್ ಮಿಕ್ಸ್ಚರ್ ಇದೆ, ಆ ಮಿಕ್ಸ್ಚರಲ್ಲಿ 7:5 ರೇಷಿಯೋದಲ್ಲಿ ಮಿಲ್ಕ್ ಮತ್ತು ವಾಟರ್ ಇದೆ. ನೆಕ್ಸ್ಟ್, ಹೌ ಮಚ್ ವಾಟರ್ ಈಸ್ ಆ್ಯಡೆಡ್ ಟು ಗೆಟ್ ರೇಷಿಯೋ 5:9? ಫೈನಲ್ ಆಗಿ ಆ ಮಿಕ್ಸ್ಚರಲ್ಲಿ 5:9 ರೇಷಿಯೋ ಬರಬೇಕು ಅಂದರೆ ಎಷ್ಟು ವಾಟರನ್ನು ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾರೆ ಅವರು. ಹಾಗಾದರೆ ಫಸ್ಟ್ ಕೊಟ್ಟಿರುವಂಥದ್ದು ನಿಮಗೆ 270 ಲೀಟರ್ಸ್ ಅನ್ನೋದು ಇಂಡಿವಿಜುವಲ್ ಕ್ವಾಂಟಿಟಿ ಅಲ್ಲ, ಅದು ಮಿಕ್ಸ್ಚರ್ಡ್ ಕ್ವಾಂಟಿಟಿ ಆಗಿರುತ್ತೆ. ಹಾಗಾಗಿ ನೀವು 270 ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಮಿಕ್ಸ್ಚರ್ಡ್ ಕ್ವಾಂಟಿಟಿ. ಇದರಲ್ಲಿ ನಿಮಗೆ 2 ಪಾರ್ಟ್ ಮಾಡ್ತಾರೆ. ಸೊ ಒಂದು ಮಿಲ್ಕ್, ಇನ್ನೊಂದು ವಾಟರ್. ಸೊ ಒಂದು ಮಿಲ್ಕ್ ಮತ್ತು ಇನ್ನೊಂದು ವಾಟರ್ 270 ಲೀಟರಲ್ಲಿ. ಸೊ ಯಾವ ರೇಷದಲ್ಲಿ ಮಾಡಿದ್ದಾರೆ ಅಂದರೆ ಅದು 7:5 ಆಗಿರುತ್ತೆ. 7:5. ಈ 7:5ನ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 270ಯಲ್ಲಿ 5/12 ಏನಾಗುತ್ತೆ ಅನ್ನೋದು ಯಾವ್ದಾದ್ರು ಒಂದು ಪಾರ್ಟ್ ಕ್ಯಾಲ್ಕುಲೇಟ್ ಮಾಡಿ, ಇನ್ನೊಂದು ಪಾರ್ಟನ್ನು ನೀವು ಅದನ್ನು ಕ್ಲಬ್ ಮಾಡ್ಬೋದು. ಸೊ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಿಮಗೆ ಆ ವ್ಯಾಲ್ಯೂ ಸಿಗುತ್ತೆ. 2 ಪಾರ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಡಿ, ಎಕ್ಸಾಮಲ್ಲಿ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ಸೊ 7:5 ಇದೆ. ನೆಕ್ಸ್ಟು, ಹೌ ಮಚ್ ವಾಟರ್ ಈಸ್ ಆ್ಯಡೆಡ್. ಸೊ ವಾಟರ್ ಎಷ್ಟು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಫೈನಲ್ ಆಗಿ 5:9 ಆಗುತ್ತೆ. ಅಂದರೆ 5 ಇರೋದು 9 ಆಗುತ್ತೆ ವಾಟರು. ಸೊ 5 ಇರೋದು 9 ಆಗುತ್ತೆ ಅಂದರೆ ಸಮ್ ಪೋರ್ಷನ್ ಆಫ್ ವಾಟರ್ ಆ್ಯಡ್ ಮಾಡಿದ್ದಾನೆ ಅಂತಲೇ ಅರ್ಥ. ಯಾಕಂದರೆ 5 ಇರೋದು 9 ಆಗಿದೆ ಅಂದರೆ ಜಾಸ್ತಿ ಆಗಿದೆ ವಾಟರ್. ಸೊ ಹಾಗಾಗಿ ಸಮ್ ಪೋರ್ಷನ್ ಆಫ್ ಆ್ಯಡ್ ಮಾಡಿರಲೇಬೇಕು. ಹಾಗಾದರೆ ಸೊ ಕ್ಯಾಲ್ಕುಲೇಟ್ ಮಾಡೋದಾದರೆ 270ಯಲ್ಲಿ 7:5ನ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 270 ಇಂಟು ವಾಟರ್ ಪಾರ್ಟ್ ಯಾವುದು ಲೋಯೆಸ್ಟ್ ರೇಷಿಯೋ ಇದೆಯೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ಉಳಿದಿರೋದನ್ನು ಕಂಪ್ಯಾರಿಸನ್ ಮಾಡ್ಬೋದು. ಸೊ 7 + 5 ಅಂದರೆ 12 ಆಗುತ್ತೆ ನಿಮಗೆ. ಸೊ 12 1s 12 2s 24. ನೆಕ್ಸ್ಟು 24 ಅಂದರೆ 3 ಉಳಿಯುತ್ತೆ ನಿಮಗೆ. ಸೊ ಅಲ್ಲಿಗೆ 12 2s 24 ಅಂದರೆ 3 ಉಳಿತು, 30 ಆಗುತ್ತೆ. ಸೊ 30 ಅಂದರೆ ಅಗೈನ್ 12 2s 24, 6 ಉಳಿತು 60 ಅಂದರೆ 12 5s 60. 22.5 ಇಂಟು 5. ಸೊ ಅಲ್ಲಿಗೆ 5 5s 25ಗೆ 5 2 ಕ್ಯಾರಿ, 5 2s 10 + 2 12ಗೆ 2 ಕ್ಯಾರಿ, 5 2s 10 + 2 12 100. 5 2s 10, ನಿಮಗೆ ಇಲ್ಲಿ 1 ಕ್ಯಾರಿ ಆಗುತ್ತೆ. ಸೊ 5 2s 10, 10 + 2 ಅಂದರೆ 12ಗೆ 2 1 ಕ್ಯಾರಿ, 5 2s 10 + 1 11 ಆಗುತ್ತೆ. ಸೊ ಅಲ್ಲಿಗೆ 112.5 ಬರುತ್ತೆ ನಿಮಗೆ ಆನ್ಸರು. 112.5 ಬರುತ್ತೆ. ಸೊ 112.5 ಬಂತು ಅಂದರೆ 270ಯಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದರೆ 7 ವ್ಯಾಲ್ಯೂ ಸಿಗುತ್ತೆ. ಸೊ ಹಾಗಾದರೆ 5 ಏನಾಯ್ತು ಇಲ್ಲಿ 112.5. ಸೊ 270ಯಲ್ಲಿ 112.5ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 10ಅಲ್ಲಿ 5 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 5, ಇಲ್ಲಿ 9ಅಲ್ಲಿ 2 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 7. ನೆಕ್ಸ್ಟ್ 9ಅಲ್ಲಿ 2 ಸಬ್ಸ್ಟ್ರಾಕ್ಟ್ ಮಾಡಿದರೆ ಈ ಕಡೆ ಕ್ಯಾರಿ ಮಾಡಿದ್ರೆ 6ಅಲ್ಲಿ 1 ಹೋದರೆ ನಿಮಗೆ 5 ಆಗಿರುತ್ತೆ, 2ಅಲ್ಲಿ 1 ಹೋದರೆ 1. ಸೊ 157.5 ಅನ್ನೋದು ನಿಮಗೆ ನೆಕ್ಸ್ಟ್ ಅಥವಾ ಮಿಲ್ಕ್ ಆಗಿರುತ್ತೆ, ಅಥವಾ 7 ಪಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಯಾಕಂದರೆ ಡೆಸಿಮಲ್ ಬಂದಾಗ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ಡೆಸಿಮಲ್ ವ್ಯಾಲ್ಯೂ ಬಂದರೆ ನೀವು
ಸಬ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಹಾಗಾದರೆ ನಿಮಗೆ ಎರಡು ಪಾರ್ಟ್ಗಳು ಗೊತ್ತಾಯ್ತು, ಯಾವುದ್ಯಾವುದು 7ಗೆ ಎಷ್ಟು 5ಗೆ ಎಷ್ಟು ಅನ್ನೋದು ಗೊತ್ತಾಯಿತು. ಸೊ 270ಯಲ್ಲಿ 7 ಪಾರ್ಟ್ ಏನಾಗುತ್ತೆ 157.5 ಬರುತ್ತೆ. ಅದೇ ರೀತಿ 5 ಪಾರ್ಟ್ ಏನಾಗುತ್ತೆ 112.5 ಬರುತ್ತೆ. ಸೊ ನೆಕ್ಸ್ಟ್ ಹಾಗಾದರೆ ಏನಾಗಬೇಕು, ನೆಕ್ಸ್ಟ್ ಏನು ಹೇಳಿದ್ದಾರೆ, ಹೌ ಮಚ್ ವಾಟರ್ ಈಸ್ ಆ್ಯಡೆಡ್. ಸೊ ಈ ವಾಟರ್ ಏನೋ ಆ್ಯಡ್ ಮಾಡ್ತಾರೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಆ್ಯಡ್ ಮಾಡ್ತಾರೆ, ಪ್ಲಸ್ ಆ್ಯಡ್ ಮಾಡಿದಾಗ ರೇಷೋ ಏನಾಗುತ್ತಂತೆ 7:5 ಇರೋದು 5:9 ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರೇಷೋ ಇದು 5 ಆಗುತ್ತೆ, ಅದೇ ರೀತಿ ಇಲ್ಲಿ ಪ್ಲಸ್ ಮಾಡಿದಾಗ ಈ ರೇಷೋ ಏನಾಗುತ್ತೆ 9 ಆಗುತ್ತೆ, 5:9 ಆಗುತ್ತೆ. ಹಾಗಾದರೆ ಇಲ್ಲಿ ಚೇಂಜ್ ಆಗ್ತಾ ಇರೋದು ಯಾವುದು, ವಾಟರ್ ಮಾತ್ರ ಆ್ಯಡ್ ಮಾಡ್ತಾ ಇರೋದು ಅವರು, ಮಿಲ್ಕ್ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಮಿಲ್ಕ್ ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ಈ ಮಿಲ್ಕ್ ಏನಾಗಿರುತ್ತೆ ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವ್ದು ಆ್ಯಡ್ ಮಾಡ್ತಾರೋ ಅದನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ, ರಿಮೈನಿಂಗ್ ಪಾರ್ಟ್ ಕಾನ್ಸ್ಟೆಂಟ್ ತಗೊಳ್ಳಿ. ಹಾಗಾದರೆ 5ಗೆ ಎಷ್ಟಿದೆ 157.5 ಇದೆ. ಸೊ 5ಗೆ 157.5 ಆದರೆ 9ಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ವಾಟರ್ ಎಷ್ಟು ಆ್ಯಡ್ ಮಾಡಿದ್ದಾರೆ ಅನ್ನೋದು ಸಿಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು, 157.5 ಇಂಟು 9 ಡಿವೈಡೆಡ್ ಬೈ 5 ಆಗುತ್ತೆ. ಸೊ 5 1s 5 3s 15, ನೆಕ್ಸ್ಟ್ 5 1s 5, 2 ಉಳಿತು 25 ಅಂದರೆ 5 5s 25, 9 5s 45ಗೆ 5, 4 ಕ್ಯಾರಿ, 9 1s 9 ಪ್ಲಸ್ 4 ಅಂದರೆ ನಿಮಗೆ 13ಗೆ 3, 1 ಕ್ಯಾರಿ. ಸೊ 9 3s 27 ಪ್ಲಸ್ 1 ಅಂದರೆ 28, 283.5 ಬರುತ್ತೆ. ಸೊ ಫಸ್ಟ್ ಎಷ್ಟಿತ್ತು 112.5 ಇತ್ತು, 283.5 ಆಗ್ತಾ ಇದೆ ಅಂದರೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅವರು ಅದನ್ನೇ ಕೇಳಿರೋದು, ಎಷ್ಟು ಲೀಟರ್ ವಾಟರನ್ನು ಆ್ಯಡ್ ಮಾಡಿದ್ದಾರೆ, ಹೌ ಮಚ್ ವಾಟರ್ ಈಸ್ ಆ್ಯಡೆಡ್ ಟು ಗೆಟ್ ದಿ ರೇಷಿಯೋ 5:9. 5:9 ರೇಷಿಯೋ ಬರಬೇಕು ಅಂದರೆ ಎಷ್ಟು ವಾಟರನ್ನು ಆ್ಯಡ್ ಮಾಡಬೇಕು. ಸೊ ನಿಮ್ಮ ಹತ್ರ ಇನಿಷಿಯಲಿ ಎಷ್ಟಿತ್ತು 112.5 ವಾಟರ್ ಇತ್ತು. ಸೊ ಅದೇನಾಗ್ತಾ ಇದೆ ಈಗ 5:9 ಆದಾಗ 283.5 ಆಗ್ತಾ ಇದೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ರೈಸ್ ಆಗಿದೆ, ಸೊ ಅದನ್ನು ನೀವು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ 112ಇಂದ 283.5 ಮಾಡಿ. ಸೊ ಈ ಕಡೆ 83.5 ಆಯಿತು, 200ಇಂದ ಆ ಕಡೆ. ಸೊ ಇಲ್ಲಿ 112 ಅಂದರೆ ನಿಮಗೆ 13 ಕಂಪೇರ್ ಮಾಡಿದ್ರು, 20 ಕಂಪೇರ್ ಮಾಡಿದರೆ 80 ಆಯಿತು, 87. ಸೊ ಅಲ್ಲಿಗೆ 12.5 ಇದೆ ಅಂದರೆ ಸೊ 87.5 ಆಗಿರಬೇಕು. ಸೊ ಅಲ್ಲಿಗೆ 87.5 ಬರ್ತಾ ಇದೆ ಅಂದರೆ 5 5 10 0, 1 ಕ್ಯಾರಿ 3 ನಿಮಗೆ. ಸೊ ಇಲ್ಲಿ 87, 7 + 3 10, 10 + 1 11ಗೆ 1, 1 ಕ್ಯಾರಿ 8 + 8 16 + 1 17. ಅಲ್ಲಿಗೆ ಆನ್ಸರ್ 171 ಆಗುತ್ತೆ. ಆಪ್ಷನ್ ಡಿ ಆನ್ಸರ್ 171 ಲೀಟರ್ಸ್ ಆಗಿರುತ್ತೆ. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ನಿಮಗೂ ಕೂಡ ಕಾನ್ಸೆಪ್ಟ್ಸ್ ಅನ್ನೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾಲ್ಕುಲೇಷನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಬೇಸ್ಡ್ ಆನ್ ದಟ್ ನೀವು ಸಿಂಪಲ್ ಕ್ವಶನ್ಸನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾಡರೇಟ್ ಲೆವೆಲ್ ಕ್ವಶನ್ಸನ್ನ ಪ್ರಾಕ್ಟೀಸ್ ಮಾಡಿ. ಸೊ ಅದಕ್ಕೆ ನಾನು ಹೇಳಿದ್ದೀನಿ ಫಸ್ಟ್ ಪಾರ್ಟ್ 1 ನೋಡಿ, ಯಾಕಂದರೆ ಅಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನಿಮಗೆ ಅಲಿಗೇಷನ್ ಮಿಕ್ಸ್ಚರನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು. ಬೇಸ್ಡ್ ಆನ್ ದಟ್ ಮಾಡರೇಟ್ ಲೆವೆಲ್ ಪಾರ್ಟ್ 2 ಆಗಿರುತ್ತೆ. ಹಾಗಾಗಿ ಡೈರೆಕ್ಟಾಗಿ ನೀವೇನಾದರೂ ಪಾರ್ಟ್ 2ನ ವಾಚ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇದೇ ರೀತಿ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಎ ಶಾಪ್ಕೀಪರ್ ಕನ್ಸಿಸ್ಟ್ 200 kg ಆಫ್ ಶುಗರ್. ಸೊ ಟೋಟಲ್ ಆಗಿ ಎಷ್ಟು ಇದೆ ಶುಗರು 2000 kg ಇದೆ. 2000 kg ಆಫ್ ಶುಗರ್. ಸಮ್ ಪಾರ್ಟ್ ಆಫ್ ಅಂದರೆ ಇದರಲ್ಲಿ ಸಮ್ ಪಾರ್ಟನ್ನು ಹಿ ಸೋಲ್ಡ್ ವಿತ್ 8% ಪ್ರಾಫಿಟ್. ಅಂದರೆ 2000ಅಲ್ಲಿ ಸ್ವಲ್ಪ ಪಾರ್ಟನ್ನು 8% ಪ್ರಾಫಿಟಲ್ಲಿ ಸೇಲ್ ಮಾಡ್ತಾನೆ. ಆ್ಯಂಡ್ ದ ರಿಮೈನಿಂಗ್ ಪಾರ್ಟ್ ವಿತ್ 18% ಪ್ರಾಫಿಟ್. ಒಂದು ಸ್ವಲ್ಪ ಪಾರ್ಟನ್ನು 8%ಅಲ್ಲಿ ಪ್ರಾಫಿಟಲ್ಲಿ ಸೇಲ್ ಮಾಡ್ತಾನೆ, ರಿಮೈನಿಂಗನ್ನು 18%ಅಲ್ಲಿ ಸೇಲ್ ಮಾಡ್ತಾನೆ. ದಿ ಟೋಟಲ್ ಟ್ರಾನ್ಸಾಕ್ಷನ್ ಹಿ ಗೆಟ್ಸ್ 14% ಪ್ರಾಫಿಟ್. ಅಂದರೆ ಅವನಿಗೆ ಫೈನಲ್ ಆಗಿ ಆ ಟ್ರಾನ್ಸಾಕ್ಷನ್ ಅಲ್ಲಿ 14% ಪ್ರಾಫಿಟ್ ಸಿಗುತ್ತೆ. ದೆನ್ ಫೈಂಡ್ ಹೌ ಮಚ್ ಶುಗರ್ ಹಿ ಸೋಲ್ಡ್ ವಿತ್ 18% ಪ್ರಾಫಿಟ್. ಹಾಗಾದ್ರೆ 18% ಪ್ರಾಫಿಟ್ ಅಲ್ಲಿ ಎಷ್ಟು ಶುಗರ್ ಅನ್ನು ಅವನು ಸೇಲ್ ಮಾಡಿದ್ದ. ಸೊ ಟೋಟಲ್ ಆಗಿ ಇರುವಂತಹದ್ದು 2000 kg. ಇದರಲ್ಲಿ 2 ಪಾರ್ಟ್ ಆಗಿ ಸೇಲ್ ಮಾಡ್ತಾ ಇದ್ದಾನೆ. ಒಂದು 8% ಪ್ರಾಫಿಟ್ ಅಲ್ಲಿ, ಇನ್ನೊಂದು 18% ಪ್ರಾಫಿಟ್ ಅಲ್ಲಿ.
ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇಂಡಿವಿಜುವಲ್ ಕ್ವಾಂಟಿಟೀಸ್ನ ಅಬ್ಸರ್ವ್ ಮಾಡೋದು ನಿಮಗೆ ಗೊತ್ತಾಗಬೇಕು. ಸೊ 8% ಪ್ರಾಫಿಟಲ್ಲಿ ಒಂದು ಪಾರ್ಟನ್ನು ಸೇಲ್ ಮಾಡ್ತಾ ಇದ್ದಾನೆ, ದಟ್ ಈಸ್ ಇಂಡಿವಿಜುವಲ್. 18% ಪ್ರಾಫಿಟಲ್ಲಿ ಇನ್ನೊಂದು ಪಾರ್ಟನ್ನು ಸೇಲ್ ಮಾಡ್ತಾ ಇದ್ದಾನೆ, ಸೊ ಅದು ಇನ್ನೊಂದು ಪಾರ್ಟ್ ಆಗುತ್ತೆ. ಇದು ಪಾರ್ಟ್ 1, ಇದು ಪಾರ್ಟ್ 2. ನೆಕ್ಸ್ಟ್ ಇದು ಎರಡರಿಂದ ಅಥವಾ ಟೋಟಲಿ ಟ್ರಾನ್ಸಾಕ್ಷನ್ ಇಂದ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅವನಿಗೆ? 14% ಪ್ರಾಫಿಟ್ ಆಗ್ತಾ ಇದೆ. ಇದು ಮಿಕ್ಸ್ಚರ್. ಎರಡು ಟೋಟಲ್ ಓವರ್ ಆಲ್ ಟ್ರಾನ್ಸಾಕ್ಷನ್ ಅಲ್ಲಿ ಪ್ರಾಫಿಟ್ ಆಗ್ತಾ ಇರೋದು 14%. ಈ ಪಾರ್ಟ್ ಎರಡೂ ಸೇರಿ 14% ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ಇದು ಮಿಕ್ಸ್ಚರ್. ಪರ್ಸೆಂಟೇಜು ಎಲ್ಲವುದು ಒಂದೇ ವ್ಯಾಲ್ಯೂ ಅಲ್ಲಿದೆ. 18 14ಗೆ ಡಿಫ್ರೆನ್ಸ್ ಎಷ್ಟು ನಿಮಗೆ? 4. 8 14ಗೆ ಡಿಫ್ರೆನ್ಸ್ ಎಷ್ಟು? 6. ಹಾಗಾದ್ರೆ 2 2s are 4, 2 3s are 6, 2:3. ಏನ್ ಕೇಳಿದಾರೆ ಕ್ವಶನ್ ಅಲ್ಲಿ? ಹೌ ಮಚ್ ಶುಗರ್ ಹಿ ಸೋಲ್ಡ್ ವಿತ್ 18% ಪ್ರಾಫಿಟ್. ಹಾಗಾದ್ರೆ ಈ 18% ಪ್ರಾಫಿಟ್ ಅಲ್ಲಿ ಎಷ್ಟು ಕೆಜಿ ಶುಗರ್ ಅನ್ನ ಅವರು ಸೇಲ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಸೊ 18 ಕೆಜಿ ಪ್ರಾಫಿಟ್ ಅಲ್ಲಿ ಎಷ್ಟು ಕೆಜಿ ಶುಗರ್ ಅನ್ನ ಸೇಲ್ ಮಾಡಿದ್ರು ಅಂದ್ರೆ ನೀವು ಈ 3 ರೇಷಿಯೋನ ಕನ್ಸಿಡರ್ ಮಾಡಿ. ಸೊ ಯಾವ್ದ್ರ ಮೇಲೆ? ಟೋಟಲ್. ಸೊ ಟೋಟಲ್ ಎಷ್ಟಿದೆ? 2000 kg. ಹಾಗಾದ್ರೆ 18% ಇನ್ ರೇಷಿಯೋ ಎಷ್ಟಿದೆ? 3/2 + 1, 3 + 2 ಅಂದರೆ 5 ಆಯಿತು, ಅಲ್ಲಿಗೆ 3/5. ಸೊ 2000ಗೆ ನೀವು 3/5 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ನಿಮಗೆ ಅದು ಇಂಡಿವಿಜುವಲ್ ಕ್ವಾಂಟಿಟೀಸ್ನ ಸ್ಪ್ಲಿಟ್ ಮಾಡೋದು ಗೊತ್ತಿರಬೇಕಾಗತ್ತೆ. ಸೊ ಹಾಗಾದರೆ ರೇಷಿಯೋ 2:3 ಬಂತು, ಬಟ್ 18%ಅಲ್ಲಿ 3 ಇದೆ ಅಂದರೆ 2000ಗೆ ನೀವು 3/5 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಹಾಗಾದರೆ ಸೊ 18%ಅಲ್ಲಿ 3 ರೇಷಿಯೋ ಇತ್ತು ಅಥವಾ 2:3 ರೇಷಿಯೋ ಬಂದಿತ್ತು ನಿಮಗೆ. ಸೊ ಇದು 18% ಇಂದು ನಿಮಗೆ 3 ಬರುತ್ತೆ. ಸೊ ಹಾಗಾದರೆ ಟೋಟಲ್ ಎಷ್ಟಿತ್ತು? 2000 ಇತ್ತು. 2000 ಇಂಟು ಸೊ 3 ರೇಷಿಯೋ ಇದೆ ಅಂದರೆ 3 + 2 3/5. ಸೊ 5 4s are 20, 4 3s are 12. ಸೊ ಅಲ್ಲಿಗೆ 1200 kg. ಆಪ್ಷನ್ ಸಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ನಿಮಗೆ 8% ಅಲ್ಲಿ ಕೇಳ್ಬೋದು. 8% ಅಲ್ಲಿ ಕೇಳಿದ್ರೆ ರೇಷಿಯೋ ಎಷ್ಟಿದೆ? 2 ಇದೆ. ಹಾಗಾದ್ರೆ ಏನು ಮಾಡ್ತೀರಾ? 8% ಅಲ್ಲಿ ಕೇಳಿದರೆ 400 ಇಂಟು 2, ಸೊ ಅಲ್ಲಿಗೆ 800. ಆಪ್ಷನ್ 2 ಕೇಳಿದ್ದಾರೆ, 800 ಇದೆ, 1200 ಇದೆ. ಬಟ್ ಇಲ್ಲಿ ಕೇಳಿರೋದು ಓನ್ಲಿ 18% ಪ್ರಾಫಿಟ್ ಅಲ್ಲಿ ಎಷ್ಟು ಕೆಜಿ ಸೇಲ್ ಮಾಡಿದ್ರು. ಹಾಗಾದ್ರೆ 1200. 8% ಅಲ್ಲಿ ಎಷ್ಟು ಕೆಜಿ ಸೇಲ್ ಮಾಡಿದ್ರು ಅಂತ ಕೇಳಿದ್ರೆ 800. ಹಾಗಾಗಿ ಏನು ಕೇಳಿದಾರೋ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಸೊ ಹಾಗಾದ್ರೆ ಇದೇ ರೀತಿ ನೆಕ್ಸ್ಟ್ 3rd ಕ್ವಶನ್ಸ್ ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ಅಲಿಗೇಷನ್ ಅಂಡ್ ಮಿಕ್ಸ್ಚರ್ ಅಥವಾ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಮೇಲೆ. ಎ ಬಟ್ಲರ್ ಸ್ಟೋಲ್ ವೈನ್ ಫ್ರಮ್ ಎ ಬಟ್ ಆಫ್ ಚೆರ್ರಿ ವಿಚ್ ಕಂಟೈನ್ 40% ಆಫ್ ಸ್ಪಿರಿಟ್. ಸೊ 40% ಆಫ್ ಸ್ಪಿರಿಟ್ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ವ್ಯಾಲ್ಯೂ ಆಯ್ತು ನಿಮಗೆ. ಅಂಡ್ ಹಿ replaced what he had stolen by wine containing only 16%. The butt was then of 24% strength only. ಅಂದರೆ ಫೈನಲ್ ಆಗಿ ಅವನಿಗೆ 24% ಸ್ಟ್ರೆಂತ್ ಉಳಿಯುತ್ತೆ. ಹೌ ಮಚ್ ಬಟ್ ಡಿಡ್ ಹಿ ಸ್ಟೀಲ್? ಹಾಗಾದ್ರೆ ಅವನು ಸ್ಟೀಲ್ ಮಾಡಿರೋದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಬಟ್ಲರ್ ಸ್ಟೋಲ್ ವೈನ್ ಫ್ರಮ್ ಎ ಬಟ್ ಆಫ್ ಚೆರ್ರಿ ವಿಚ್ ಕಂಟೈನ್ 40% ಆಫ್ ದಿ ಸ್ಪಿರಿಟ್. ಇದು ಒಂದು ಪಾರ್ಟ್, 40% ಆಫ್ ದಿ ಸ್ಪಿರಿಟ್. ನೆಕ್ಸ್ಟ್ ಈ ರೀಪ್ಲೇಸ್ಡ್ ವಾಟ್ ಹಿ ಹ್ಯಾಡ್ ಸ್ಟೋಲನ್. ಸೊ ಅವನೇನು ಸ್ಟೋಲ್ ಮಾಡಿರ್ತಾನೋ ಅದಕ್ಕೆ ರೀಪ್ಲೇಸ್ ಯಾವ್ದು ಮಾಡ್ತಾನೆ? ಬೈ ವೈನ್ ಕಂಟೈನಿಂಗ್ ಓನ್ಲಿ 16%. ಅವನು ಎಷ್ಟು ಸ್ಟೋಲ್ ಮಾಡಿದಾನೋ ಅದು ಸೆಕೆಂಡ್ರಿ. ಆ ಸ್ಟೋಲ್ ಮಾಡಿರೋ ಪ್ಲೇಸಿಗೆ ಏನು ಮಾಡ್ತಾ ಇದ್ದಾನೆ? ವೈನನ್ನು ತಂದು ಅಥವಾ 16% ಯಾವುದನ್ನು ತಂದು ರೀಪ್ಲೇಸ್ ಮಾಡ್ತಾ ಇದ್ದಾನೆ ಅವನು. ವೈನ್ ಕಂಟೈನಿಂಗ್ ಓನ್ಲಿ 16% ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ಸೊ ಏನು ಮಾಡಿದ್ದ ಅವನು? ಸ್ಟೋಲ್ ವೈನ್ ಫ್ರಮ್ ಎ ಬಟ್ ಆಫ್ ಚೆರ್ರಿ ವಿಚ್ ಕಂಟೈನ್ 40% ಸ್ಪಿರಿಟ್. ನೆಕ್ಸ್ಟ್ ಏನು ಮಾಡ್ತಿದ್ದಾನೆ? ಆ ಕಂಟೈನ್ ವೈನ್ ಏನು ಸ್ಟೋಲ್ ಮಾಡಿದ್ದ ಅದಕ್ಕೆ 16% ಯಾವುದೋ ತಂದು ಮಿಕ್ಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಸೊ ಟೋಟಲ್ ಆಗಿ ಏನಾಗ್ತಿದೆ? ದಿ ಬಟ್ ವಾಸ್ ದೆನ್ ಆಫ್ 24% ಸ್ಟ್ರೆಂತ್. ಇದು ಟೋಟಲ್ 24% ಅಂದರೆ ಇದು ನಿಮ್ಮ ಟೋಟಲ್ ಸ್ಟ್ರೆಂತ್. ಸೊ ಇದು ಮಿಕ್ಸ್ಚರ್ 24%. ಪರ್ಸೆಂಟೇಜ್ 24 ಮತ್ತು 16ಗೆ ಸೊ 4 ಮತ್ತು 4, ಸೊ ಅಲ್ಲಿಗೆ 8 ಆಯಿತು. 24 10 34 ಅಂದರೆ ಆ ಕಡೆ 16 ಆಯಿತು. ಸೊ 8 1s 8 2s 1:2 ರೇಷಿಯೋ ಬರುತ್ತೆ ನಿಮಗೆ. ಬಟ್ ಕೇಳಿರೋದೇನು? ಹೌ ಮಚ್ ದಿ ಬಟ್ ಡಿಡ್ ಸ್ಟೀಲ್. ಸೊ ಡಿಡ್ ಸ್ಟೀಲ್ ಅಂದ್ರೆ ಅವ್ನು ಯಾವುದನ್ನು ರೀಪ್ಲೇಸ್ ಮಾಡ್ತಾ ಇರೋದು? 16%ನ ರೀಪ್ಲೇಸ್ ಮಾಡ್ತಾ ಇರೋದು. ಅದರ ರೇಷಿಯೋ ಏನಿದೆ? 2 ಇದೆ. ಸೊ ಇಲ್ಲಿ +1 ಅಂದ್ರೆ ಏನಾಗುತ್ತೆ? 2/3.
3 ಅಥವಾ 2:3. ಅವರು ಅದನ್ನೇ ರೇಷೋದಲ್ಲೇ ಕೊಟ್ಟಿದ್ದಾರೆ. 1:3 ಬರುತ್ತೋ 2:3 ಬರುತ್ತೋ ಅಂತ ಆಪ್ಷನ್ ಎ 2:3 ಅಥವಾ 2/3. 1:3 ಅಥವಾ 1/3 ಬರಲ್ಲ, ಯಾಕಂದ್ರೆ 1/3 ಅಂದ್ರೆ 40% ಆಗುತ್ತೆ. ನಿಮಗೆ ಕೇಳಿರೋದು 16%. ಅವರು ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ರೀಪ್ಲೇಸ್ಡ್ ವಾಟ್ ಹಿ ಹ್ಯಾಡ್ ಸ್ಟೋಲನ್ ಬೈ ವೈನ್ ಕಂಟೈನಿಂಗ್ ಓನ್ಲಿ 16% ಆಫ್ ಸ್ಪಿರಿಟ್ ಅಂತ. ಹಾಗಾಗಿ ಸೊ 16% ಅಲ್ಲಿ ಸ್ಟೋಲನ್ ಮಾಡಿದ್ದ ಅಂದ್ರೆ ಈ ಪಾರ್ಟ್ ಅಲ್ಲಿ ಕೇಳಿದ್ರೆ ನಿಮಗೆ 2/3 ಅನ್ನೋದೇ ಆನ್ಸರ್ ಆಗಿರುತ್ತೆ. ಹೌ ಮಚ್ ಬಟ್ ಡಿಡ್ ಹಿ ಸ್ಟೀಲ್ ಅಂದ್ರೆ 2/3 ಆಪ್ಷನ್ ಎ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸಾಧ್ಯವಾದಷ್ಟು ಎಕ್ಸ್ಟ್ರಾ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ 100% ನೀವು ಕೂಡ ಎಕ್ಸಾಮಲ್ಲಿ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಲ್ಲ. ಸೊ ನಿಮಗೆ ಇಂಡಿವಿಜುವಲ್ ಕ್ವಾಂಟಿಟಿ ಮತ್ತು ಕ್ಲಬ್ಡ್ ಕ್ವಾಂಟಿಟಿಗಳು ಚೆನ್ನಾಗಿ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ಹಾಗಾದರೆ ಅದೇ ರೀತಿ 4th ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಈ ಕ್ವಶನ್ಸು ಪ್ರೀವಿಯಸ್ ಇಯರ್ SPI ಎಕ್ಸಾಮಲ್ಲಿ ಕೇಳಿದ್ದಾರೆ ನಿಮಗೆ. ಸೊ ಒಂದು ಮಿಸಲೇನಿಯಸನ್ನು ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಬೇಸ್ ಮೇಲೆ ಕೇಳಿದರು. ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರೋದ್ರಿಂದ ಗೊತ್ತಿರಬೇಕಾಗತ್ತೆ ಯಾವ ರೀತಿ ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರನ್ನು ನಾವು ಸಾಲ್ವ್ ಮಾಡ್ತೀವಿ ಅಂತ. ಸೊ ವಿತಿನ್ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಪ್ರಿಲಿಮ್ಸಲ್ಲಿ ಅದೇ ರೀತಿ ಕ್ವಶನ್ಸನ್ನು ಕೇಳಿರ್ತಾರೆ. ಹಾಗಾದರೆ ಈ ಕ್ವಶನ್ಸ್ ನೋಡ್ತಾ ಹೋಗೋಣ. ಇನ್ ಎ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ಸೊ ಮಿಲ್ಕ್ ಆ್ಯಂಡ್ ವಾಟರನ್ನು ಮಿಕ್ಸ್ಚರ್ ಹೇಳ್ತಾ ಇದ್ದಾರೆ. ದಿ ಕ್ವಾಂಟಿಟಿ ಆಫ್ ವಾಟರ್ ಈಸ್ 1/4 ಆಫ್ ದಿ ಕ್ವಾಂಟಿಟಿ ಆಫ್ ಮಿಲ್ಕ್. ಸೊ ಮಿಲ್ಕ್ ಎಷ್ಟೋ ಇದೆ, ಅದರ 1/4 ಅಷ್ಟು ಯಾವ್ದು ಇರಬೇಕು? ವಾಟರ್ ಇರಬೇಕು. ಸೊ ಹಾಗಾದ್ರೆ 1/4 ಅಷ್ಟು ಇರಬೇಕು ಅಂದ್ರೆ ಏನರ್ಥ? 4:1 ರೇಷಿಯೋ ಇರಬೇಕು. ಸೊ 4:1 ಆದ್ರೆ ಮಾತ್ರ 1/4 ಆಗುತ್ತೆ. ನೆಕ್ಸ್ಟ್, ಹ್ಯಾಡ್ ದಿ ಕ್ವಾಂಟಿಟಿ ಆಫ್ ಮಿಲ್ಕ್ 40 ಲೀಟರ್ಸ್ ಮೋರ್. ಅಂದರೆ ಮಿಲ್ಕ್ ಎಷ್ಟೋ ಇದೆ, ನೆಕ್ಸ್ಟ್ ಮತ್ತೆ 40 ಲೀಟರ್ಸ್ ಜಾಸ್ತಿ ಮಾಡಿದರೆ, ಮೋರ್ ಅಂದರೆ ಆ್ಯಡ್ ಮಾಡ್ತಾನೆ ಅಂತ ಅರ್ಥ. ದೆನ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ ವುಡ್ ಹ್ಯಾವ್ ಬೀನ್ 5 ಟೈಮ್ಸ್ ಆಫ್ ದಿ ಕ್ವಾಂಟಿಟಿ ಆಫ್ ವಾಟರ್. ಹಾಗಾದರೆ ಏನಾಗತ್ತಂತೆ, 40 ಲೀಟರ್ಸ್ ಜಾಸ್ತಿ ಮಾಡಿದಾಗ ಮಿಲ್ಕ್ ಅನ್ನೋದು ವಾಟರ್ ಇನ್ನ 5 ಟೈಮ್ಸ್ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಅವ್ರು ಹೇಳಿರೋದು, ಕ್ವಾಂಟಿಟಿ ಆಫ್ ಮಿಲ್ಕ್ ವುಡ್ ಹ್ಯಾವ್ ಬೀನ್ 5 ಟೈಮ್ಸ್ ಆಫ್ ದಿ ಕ್ವಾಂಟಿಟಿ ಆಫ್ ವಾಟರ್. ವಾಟರಿಗೆ ಕಂಪೇರ್ ಮಾಡಿದ್ರೆ ಮಿಲ್ಕ್ 5 ಟೈಮ್ಸ್ ಆಗತ್ತೆ. ಇಫ್ 20 ಲೀಟರ್ಸ್ ಆಫ್ ಮಿಕ್ಸ್ಚರ್ ಈಸ್ ಟೇಕನ್ ಔಟ್. ಸೊ ಆ ಟೋಟಲ್ ಮಿಕ್ಸ್ಚರ್ ಇಂದ 20 ಲೀಟರ್ಸ್ ಅನ್ನ ಟೇಕನ್ ಔಟ್, ವಿತ್ಡ್ರಾ ಮಾಡಿದ್ರೆ, then what is the quantity of milk left in the mixture? ಫೈನಲ್ ಆಗಿ ಆ ಮಿಕ್ಸ್ಚರ್ ಅಲ್ಲಿ ಕ್ವಾಂಟಿಟಿ ಆಫ್ ಮಿಲ್ಕ್ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿರೋದು ಎರಡೇ, ಒಂದು ಮಿಲ್ಕ್, ಇನ್ನೊಂದು ವಾಟರ್. ಸೊ ಅಲ್ಲಿ ಏನು ಹೇಳಿದ್ದಾರೆ ಅವರು, ರೇಷಿಯೋ ಕೊಡಲಿಲ್ಲ. ರೇಷಿಯೋ ಕೊಡೋ ಬದಲು ಇಂಡೈರೆಕ್ಟ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ಅಥವಾ ವರ್ಡ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಎಕ್ಸಾಮಲ್ಲಿ ಪ್ರತಿಯೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಈಸಿಯಾಗಿ ಕೊಡ್ಬೋದಿತ್ತು ಈ ಕ್ವಶನ್ ಅಲ್ಲಿ. ಮಿಲ್ಕ್ ಮತ್ತೆ ವಾಟರ್ ರೇಷಿಯೋ ನಿಮಗೆ 4:1 ಇದೆ, ಅಥವಾ 4:1 ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಅಥವಾ 4/3 ಅಂತ, 4/1 ಅಂತನಾರು ಕೊಡ್ಬೋದಿತ್ತು, ಅಥವಾ 1/4 ಅನ್ನೋ ಬದಲು 1/4 ಅಂತನಾರು ಕೊಡ್ಬೋದಿತ್ತು, ಅಥವಾ 1/4 ಅಂತನಾರು ಕೊಡ್ಬೋದಿತ್ತು. ಇದು ಯಾವುದನ್ನು ಕೊಟ್ಟಿಲ್ಲ ನಿಮಗೆ. ಸೊ ಅದಕ್ಕೆ ಹೇಳುವಂಥದ್ದು, ಕನ್ಫ್ಯೂಷನ್ ನೀವು ಯಾವ ರೀತಿ ಮಾಡ್ಕೊಳ್ತೀರಾ ಅನ್ನೋದು ಎಕ್ಸಾಮಲ್ಲಿ ಇಲ್ಲೇ ಗೊತ್ತಾಗುತ್ತೆ. ಸೊ 1/4 ಅಂತ ವರ್ಡ್ ಹೇಳಿದ್ದಾರೆ, ಆ ವರ್ಡನ್ನು ಕರೆಕ್ಟಾಗಿ ಓದಬೇಕಾಗತ್ತೆ. ಏನು ಹೇಳಿದ್ದಾರೆ, ಮಿಲ್ಕ್ ವಾಟರ್ ಇದೆ ಬರ್ಕೊಂಡ್ರಿ. ನೆಕ್ಸ್ಟ್, ಕ್ವಾಂಟಿಟಿ ಆಫ್ ವಾಟರ್ ಈಸ್ 1/4 ಆಫ್ ದಿ ಕ್ವಾಂಟಿಟಿ ಆಫ್ ಮಿಲ್ಕ್. ಅಂದರೆ ಮಿಲ್ಕ್ ಎಕ್ಸ್ ಇದ್ರೆ ವಾಟರ್ ಏನಾಗಿರ್ಬೇಕು, 1/4 ಆಫ್ ಎಕ್ಸ್ ಆಗಿರ್ಬೇಕು. ಸೊ ಅಲ್ಲಿಗೆ ಏನಾಗುತ್ತೆ, 1/4 ಆಗುತ್ತೆ. ಸೊ ಯಾವುದೇ ಚೇಂಜ್ ಆಗಲ್ಲ. ಸೊ ಇದರ ಅರ್ಥ 4:1 ರೇಷಿಯೋದಲ್ಲಿ ಇರಬೇಕು ಅಂತ ಮಿಲ್ಕ್ ಮತ್ತು ವಾಟರ್. ಸೊ 4:1, ಫಾರ್ ಎಕ್ಸಾಂಪಲ್ ಮಿಲ್ಕನ್ನು 4 ಅಂತ ತಗೊಂಡ್ರೆ, ನೆಕ್ಸ್ಟ್ ಅದರ 1/4 ಅಷ್ಟು ಯಾವ್ದು ಇರಬೇಕು, ವಾಟರ್ ಇರಬೇಕು. 4 × 1/4 ಅಂದ್ರೆ ಏನಾಗುತ್ತೆ, 4 ಕ್ಯಾನ್ಸಲ್, 1 ಬರುತ್ತಲ್ವಾ. ಸೊ ಹಾಗಾದ್ರೆ ರೇಷಿಯೋ ಏನಾಯಿತು, 4:1 ಆಗುತ್ತೆ. ಸೊ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಕ್ಸಾಮಲ್ಲಿ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. x × 1/4 ಅಂದರೂ ಅದೇ. ಸೊ 1/4. ಸೊ 1:1/4 ಅಂದರೆ ನೆಕ್ಸ್ಟ್, ಅಥವಾ ನೀವು ಮಿಲ್ಕನ್ನು 1 ಅಂತ ತಗೊಂಡ್ರು ಅದೇ ಆನ್ಸರ್. ಇಲ್ಲಿ ಮಿಲ್ಕನ್ನು ನೀವು 1 ಅಂತ ತಗೊಂಡ್ರೆ, ಸೊ 1 × 1/4 ವಾಟರ್ ಆಗುತ್ತೆ. ಹಾಗಾದರೆ 1:1/4 ರೇಷಿಯೋ ಮಾಡಬೇಕು ಅಂದ್ರೆ ಏನು ಮಾಡ್ಬೇಕು, ಇಲ್ಲೂ 4 LCM. ಸೊ ಹಾಗಾದರೆ 4 1. ಸೊ ಏನಾಯಿತು, 4:1. ಸೊ ರೇಷಿಯೋ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನೀವು ಯಾವ ರೀತಿ ಸಾಲ್ವ್ ಮಾಡಿದ್ರು ಅದೇ ರೇಷಿಯೋ ಬರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ.
ನಾನು ಅದನ್ನು ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ. ಅಲ್ಲಿ ಏನು ಹೇಳಿದ್ದಾರೆ ಅವರು, 1/4 ಅಂದರೆ ವಾಟರ್ ಅನ್ನೋದು ಮಿಲ್ಕಿಗೆ ಕಂಪೇರ್ ಮಾಡಿದರೆ ಮಿಲ್ಕಿನ 1/4 ಅಷ್ಟು ಇರಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ 4:1 ರೇಷೋದಲ್ಲಿ ಇದೆ ಅಂತ ಅರ್ಥ. ಸೊ ಅದನ್ನೇ ನಾನು ಇಲ್ಲಿ ಹೇಳಿದ್ದೀನಿ. ಸೊ 4:1 ಹೇಗೆ ಅಂದರೆ ಮಿಲ್ಕನ್ನು 1 ಅಂತ ತಗೊಂಡ್ರೆ ವಾಟರು 1:1/4. ಸೊ ಅಲ್ಲಿಗೆ 1:1/4 ಅಂದರೆ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ LCM ಮಾಡ್ಕೊಳ್ಳಿ 4. ಸೊ ಅಲ್ಲಿಗೆ ಇಲ್ಲಿ 1 ಅಂದರೆ 1:4 ಮಾಡ್ಕೋಬೇಕು, ಇಲ್ಲೂ 4 ಮಾಡ್ಕೊಳ್ಳಿ, 4:1 ಆಗುತ್ತೆ ರೇಷೋ. ಸೊ 4:1 ಆದರೆ ಡೈರೆಕ್ಟಾಗಿ ನಾನು ಆ ರೇಷೋನ ಇಲ್ಲಿ ಬರೆದಿದ್ದೀನಿ 4:1 ಅಂತ. ನೆಕ್ಸ್ಟ್ ಸೊ 4:1 ಆದರೆ ನೆಕ್ಸ್ಟ್ ಅವ್ರು ಏನೋ ಹೇಳಿದ್ದಾರೆ. ಸೊ ಅಲ್ಲಿ ಎಷ್ಟೋ ಜಾಸ್ತಿ ಮಾಡ್ತಾರೆ ಅಥವಾ ಇನ್ನೇನೋ ರೈಸ್ ಆಗುತ್ತೆ ಅನ್ನೋದು ಹೇಳಿದ್ದಾರೆ, ಅದನ್ನು ಕನ್ಸಿಡರ್ ಮಾಡ್ತಾ ಬನ್ನಿ. ಹ್ಯಾಡ್ ದಿ ಕ್ವಾಂಟಿಟಿ ಆಫ್ ಮಿಲ್ಕ್ 40 ಲೀಟರ್ಸ್ ಮೋರ್ ಅಂದರೆ ಇಲ್ಲಿ ಏನಿದೆ 4, ಸೊ ಮಿಲ್ಕ್ ಏನಿದೆ ಅಲ್ಲಿ 40 ಲೀಟರ್ಸ್ ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ 40 ಲೀಟರ್ಸ್ ಜಾಸ್ತಿ ಮಾಡಿದಾಗ ಹಾಗಾದರೆ ಇಲ್ಲಿ 4 ಇದೆ, ಅದಕ್ಕೆ ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ನೀವು ಅದನ್ನು ಬರ್ಕೊಳ್ಳೋದಾದರೆ 4x ಇತ್ತು ನಿಮ್ಮ ಹತ್ರ, ಸೊ ಪ್ಲಸ್ 40 ಲೀಟರ್ ಮಾಡ್ತಾರೆ ಅಂತ ಅದರ ಅರ್ಥ. ನೆಕ್ಸ್ಟ್ ಏನಾಗುತ್ತೆ, ಅದು 40 ಲೀಟರ್ ಮಾಡಿದಾಗ ಕ್ವಾಂಟಿಟಿ ಆಫ್ ಮಿಲ್ಕ್ ವುಡ್ ಹ್ಯಾವ್ ಬೀನ್ 5 ಟೈಮ್ಸ್ ಆಫ್ ದಿ ಕ್ವಾಂಟಿಟಿ ಆಫ್ ವಾಟರ್. ಸೊ ಅಂದರೆ ವಾಟರಿನ 5 ಟೈಮ್ಸ್ ಆಗುತ್ತೆ, ದಟ್ ಈಸ್ 5 × x. ಸೊ ಆ ರೀತಿನೇ ಬರ್ಕೊಳ್ಬೋದು ನೀವು, ಡೈರೆಕ್ಟಾಗಿ ಈಸಿ ಆಗುತ್ತೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ. ಸೊ ಹಾಗಾಗಿ ಅದು ಗೊತ್ತಿರಬೇಕು, ಎಷ್ಟು ಲೀಟರ್ ಜಾಸ್ತಿ ಮಾಡಿದ್ದಾರೆ ಅಥವಾ ನೀವು ಅದನ್ನು ಯಾವ ರೀತಿ ಕನ್ಸಿಡರೇಷನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ಇತ್ತು ನಿಮಗೆ ಫಸ್ಟು, ಅಂದರೆ ನಾನು ಅದನ್ನು 4x ಅಂತ ತಗೊಳ್ತೀನಿ. ಸೊ ಪ್ಲಸ್ 40 ಲೀಟರ್ಸ್ ಮೋರ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅವಾಗ ಏನಾಗುತ್ತೆ ವಾಟರ್ ಪಾರ್ಟ್ ನಿಮಗೆ. ಸೊ ಮಿಲ್ಕ್ ಏನಾಗಿರ್ಬೇಕಂತೆ ವಾಟರಿನ 5 ಟೈಮ್ಸ್ ಆಗಿರ್ಬೇಕು. ಹಾಗಾದರೆ 5 × x ದಟ್ ಈಸ್ ನಥಿಂಗ್ ಬಟ್ 5x ಅಂತ. 5 × 1 ಅಂದರೂ ಒಂದೇ, 5 × x ಅಂದರೂ ಒಂದೇ. 4x 5x ಡಿಫ್ರೆನ್ಸ್ ಏನಾಗುತ್ತೆ ನಿಮಗೆ, 4x 5x ಅಂದರೆ x 40 ಈ ಕಡೆ ಬಂದರೆ x = 40 ಆಯಿತು. x = 40 ಆದರೆ ಇದು 2ರಿಂದ ಟೋಟಲ್ ಆಗಿ ನಿಮಗೆ ಎಷ್ಟು ಪಾರ್ಟ್ ಇದೆ, 4 + 1 ಏನಾಗುತ್ತೆ 5 ಪಾರ್ಟ್. ಸೊ ಹಾಗಾದರೆ x = 40 ಆದರೆ 5x = ಏನಾಗುತ್ತೆ, ಸೊ 5 × 40 ಆಗಬೇಕು. ಸೊ 45 200. ಸೊ 4 5 20, ಅಲ್ಲಿಗೆ 200. ಇದು ಟೋಟಲ್ ಕ್ವಾಂಟಿಟಿ. ಬಟ್ ಅವ್ರು ಎಲ್ಲೂ ಕೂಡ ನಿಮಗೆ ಟೋಟಲ್ ಕ್ವಾಂಟಿಟೀಸ್ನ ಮೆನ್ಷನ್ ಮಾಡಿಲ್ಲ. ತುಂಬ ಕೇರ್ಫುಲ್ ಆಗಿರಿ, ಎಲ್ಲೂ ಟೋಟಲ್ ಕ್ವಾಂಟಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಈ ಕ್ವಶನಲ್ಲಿ. ಸೊ ಹಾಗಾಗಿ ಆ ಟೋಟಲ್ ಕ್ವಾಂಟಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಈ ಹಿಡನ್ ಕ್ಯಾಲ್ಕುಲೇಷನ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಟೋಟಲ್ ಕ್ವಾಂಟಿಟೀಸ್ನ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾಕಂದರೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಪೇಪರ್ಲಿ ಕೇಳಿರುವಂಥ ಕ್ವಶನ್ಸು. 4:1 ರೇಷೋ ಬರ್ಕೊಂಡ್ರಿ. ಸೊ 4:1 ರೇಷೋ ಬರ್ಕೊಂಡ್ರಿ ಅಂದರೆ ಮಿಲ್ಕ್ ಮತ್ತು ವಾಟರ್ ರೇಷೋ ಗೊತ್ತಾಯ್ತು ನಿಮಗೆ 4:1. ಸೊ ಹಾಗಾದರೆ 4:1 ಅಂದರೆ ಏನಾಗುತ್ತೆ, 4 + 1 5. ಸೊ 4ಗೆ 40 ಜಾಸ್ತಿ ಮಾಡ್ತಾರೆ ಅವರು, ದಟ್ ಈಸ್ 4x = 40. ಸೊ ಹಾಗಾದರೆ 4x = 40 ಆದರೆ ನಿಮಗೆ ಅವ್ರು ಏನು ಹೇಳಿದ್ದಾರೆ ನೆಕ್ಸ್ಟು, ಅದೇನಾಗುತ್ತೆ ವಾಟರಿಗೆ ಕಂಪೇರ್ ಮಾಡಿದ್ರೆ ಮಿಲ್ಕ್ ಅನ್ನೋದು ಎಷ್ಟು ಟೈಮ್ಸ್ ಆಗಿರಬೇಕು, 5 ಟೈಮ್ಸ್ ಜಾಸ್ತಿ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ಆಗಿರಬೇಕು ಅಂದರೆ ಇಲ್ಲಿ ನೀವು 4x + 40 ದ್ಯಾಟ್ ಈಸ್ = 5x ಅಂತ ಬರ್ಕೊಳ್ಬೋದು. ಇದು ಮಿಲ್ಕ್ ಪಾರ್ಟ್ ಆಗುತ್ತೆ, ಇದು ವಾಟರ್ ಆಗುತ್ತೆ. ನೆಕ್ಸ್ಟ್ 4x 5x ಹಾಗಾದರೆ x = 40. ಸೊ ಟೋಟಲ್ ಆಗಿ 4 + 1 5 ಇದೆ, 5 ಪಾರ್ಟ್ ಇದೆ. ಸೊ ಎಕ್ಸ್ಗೆ 40 ಆದರೆ ಅಥವಾ x = 40 ಆದರೆ 5 ಪಾರ್ಟಿಗೆ ಏನಾಗುತ್ತೆ, x = 40 ಅಥವಾ 1x 1ಗೆ 40 ಆದರೆ 5ಗೆ ಎಷ್ಟು, 5 × 4 = 20, 200 ಟೋಟಲ್ ಬಂತು. ಈ 200 ಅಲ್ಲಿ ಅವರು ಇನ್ನೊಂದೇನೋ ಇನ್ಫಾರ್ಮೇಶನ್ ಹೇಳಿದ್ದಾರೆ ನಿಮಗೆ, ಏನದು 20 ಲೀಟರ್ಸ್ ಆಫ್ ವಾಟರ್ ಈಸ್ ಟೇಕನ್ ಔಟ್. ಸೊ 20 ಲೀಟರ್ಸ್ ಆಫ್ ಮಿಕ್ಸ್ಚರ್, ವಾಟರ್ ಅಲ್ಲ, 20 ಲೀಟರ್ಸ್ ಆಫ್ ಟೋಟಲ್ ಮಿಕ್ಸ್ಚರನ್ನೇ ಅವ್ರು ಏನು ಮಾಡ್ತಾ ಇದ್ದಾರೆ, ವಿತ್ಡ್ರಾ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನಿಮಗೆ ಮಿಲ್ಕ್ ಆ್ಯಂಡ್ ವಾಟರ್ ರೇಷೋ ಏನು ಬಂದಿತ್ತು, 4:1 ಬಂದಿತ್ತು. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಟೋಟಲ್ಲು 200 ಲೀಟರ್ ಅನ್ನೋದು ಗೊತ್ತಾಯ್ತು ನಿಮಗೆ. ಇದರಲ್ಲಿ 20 ಲೀಟರ್ಸನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಹಾಗಾದರೆ ಉಳಿದಿದ್ದೆಷ್ಟು, 180. ಸೊ ಇದ್ರ ಕೇಳಿರೋದೇ ನೆಕ್ಸ್ಟ್ ಫೈನಲ್ ಆಗಿ. ದೆನ್ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ ಲೆಫ್ಟ್ ಇನ್ ದಿ ಮಿಕ್ಸ್ಚರ್. ಸೊ ಮಿಲ್ಕ್ ಪಾರ್ಟ್ ಎಷ್ಟಿದೆ, 4. ಸೊ ಅವರು ವಿತ್ಡ್ರಾನಾರು ಮಾಡಲಿ ಏನಾರು ಮಾಡಲಿ ಇಲ್ಲಿ ರೇಷೋ ಇರೋದೇನು ನಿಮಗೆ 4:1. ಹಾಗಾದರೆ ಮಿಲ್ಕ್ ಪಾರ್ಟ್ ಏನಾಗುತ್ತೆ 4 + 1 ಏನಾಗುತ್ತೆ 5. ಸೊ ಅಲ್ಲಿಗೆ 5 3s are 15, 3 ಉಳಿತು 30, 5 6s are 30, 36 × 3 ಅಂದರೆ 3 4s are 12, 120, 6 4s are 24, 120 + 24 ಅಂದರೆ 144. ನಿಮ್ಮ ಆನ್ಸರ್ ಆಪ್ಷನ್ ಡಿ 144 ಲೀಟರ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ 100% ಎಕ್ಸಾಮಲ್ಲೂ ಕೂಡ ಈಸಿ ಆಗುತ್ತೆ, ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ 5th ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಎ ಮ್ಯಾನ್ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಆಫ್ 80 ಕಿಲೋಮೀಟರ್ ಇನ್ 7 hours
ಪಾರ್ಟ್ಲಿ ಆನ್ ಫೂಟ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಟೋಟಲ್ ಆಗಿ 80 ಕಿಲೋಮೀಟರ್ ಇದೆ, ಅದನ್ನು 7 ಅವರ್ಸಲ್ಲಿ ಟ್ರಾವೆಲ್ ಮಾಡ್ತಾನೆ. ಅದರಲ್ಲಿ ಒಂದು ಪಾರ್ಟನ್ನು ಆನ್ ಫೂಟ್ ಅಂದರೆ 8 ಕಿಲೋಮೀಟರ್, ಇನ್ನೊಂದು ಪಾರ್ಟನ್ನು ಬೈ ಬೈಸಿಕಲ್ 16 ಕಿಲೋಮೀಟರ್. ಬಟ್ ಕೇಳಿರೋದು ಫೈಂಡ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆನ್ ಫೂಟ್ ಅಂತ ಕೇಳಿದ್ದಾರೆ. ಫೂಟಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದ್ರು. ಸೊ ಟೋಟಲ್ ಆಗಿ ನಿಮ್ಮವ್ರದ್ದು ಇರುವಂಥದ್ದು 80 ಕಿಲೋಮೀಟರ್ 7 ಅವರ್ಸಲ್ಲಿ. ಅದರಲ್ಲಿ ಫಸ್ಟ್ ಪಾರ್ಟ್ 8 ಕಿಲೋಮೀಟರ್ ಇದೆ, ಸೆಕೆಂಡ್ ಪಾರ್ಟ್ 16 ಕಿಲೋಮೀಟರ್ ಇದೆ. ಇದೆರಡು ಇಂಡಿವಿಜುವಲ್. ಟೋಟಲ್ ಆಗಿ ಇದೆರಡರಿಂದ ಕ್ಲಬ್ಡ್ ಏನಿದೆ ನಿಮಗೆ 80 ಕಿಲೋಮೀಟರ್ ಅಥವಾ 80/7 ಅಂದರೆ 80 ಕಿಲೋಮೀಟರ್ ಬೈ 7, 80 ಕಿಲೋಮೀಟರ್ನ 7 ಅವರ್ಸಲ್ಲಿ ಅವನು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತಾ ಇದ್ದಾನೆ. ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಇಲ್ಲಿ 80/7 ಅಲ್ಲಿ 8ನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ನೀವು. ಸೊ 80/7 8ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅಲ್ಲಿಗೆ 1 LCM ಆಗುತ್ತೆ. ಸೊ 7 LCM, 7 ಮತ್ತು 1ಗೆ. ಸೊ 80 ಹಾಗೆ ಇರುತ್ತೆ. ನೆಕ್ಸ್ಟ್ 8 7s 56 ಆಯಿತು. 80 56 ಅಂದರೆ ನಿಮಗೆ ಇಲ್ಲಿ 24/7 ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 16 ಮತ್ತು 80 ಏನಿದೆ ಆ ವ್ಯಾಲ್ಯೂ ಕೂಡ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಆ ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ರೇಷೋ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 80/7 ಮತ್ತು 80/7 ಮೈನಸ್ 16/1. ಇಲ್ಲೂ ಕೂಡ 7 LCM, 80 ಮೈನಸ್ 16 7s 112. ಬಟ್ ಇಲ್ಲಿ ಮೈನಸ್ ಬರುತ್ತೆ ಅಂತ ನೆಗೆಟಿವ್ ವ್ಯಾಲ್ಯೂ ಮಾಡಬೇಡಿ. ಜಸ್ಟ್ ಮಾಡಬೇಕಾಗಿರೋದು ನೀವು ಡಿಫ್ರೆನ್ಸ್ ಅಷ್ಟೇ. ಅದು ಪಾಸಿಟಿವ್ ವ್ಯಾಲ್ಯೂ ಆರು ಬರಲಿ, ನೆಗೆಟಿವ್ ವ್ಯಾಲ್ಯೂ ಆರು ಬರಲಿ. 80 112ಗೆ ನಿಮಗೆ ಸೊ 80 + 20 100, ಈ ಕಡೆ 12 ಅಂದರೆ 32/7. ಸೊ ಅಲ್ಲಿಗೆ 32:24 ರೇಷೋ ಮಾಡ್ಬೋದು ನೀವು. ನಿಮಗೆ ರೇಷೋ ಗೊತ್ತಾಯ್ತು ಯಾವುದು 32:24 ರೇಷೋದಲ್ಲಿದೆ ಅಂತ. ಸೊ ಹಾಗಾದರೆ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋದ್ರೆ 32:24ನ ಏನು ಕೇಳಿದ್ದಾರೆ ಅವರು. ಸೊ 32:24 ಅಂದರೆ ಅಗೈನ್ ಮತ್ತೆ ಸಿಂಪ್ಲಿಫೈ ಆಗುತ್ತೆ ನಿಮಗೆ. ಸೊ 8 4s 32 ಈಸಿಯಾಗಿ ನೀವು ಸಿಂಪ್ಲಿಫೈ ಮಾಡ್ಬೋದು. ಒಂದೇ ಟೇಬಲಲ್ಲಿ ಸಿಂಪ್ಲಿಫೈ ಆಗುತ್ತೆ 24 ಮತ್ತು 32 ಅಂತ. ಸೊ 8 4s ಅಥವಾ 8 3s 24. ಸೊ 8 4s 32, 8 3s 24, 4:3 ಆಗುತ್ತೆ. ಕೇಳಿರುವಂಥದ್ದು ಫೈಂಡ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆನ್ ಫೂಟ್. ಫೂಟಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಅವರು? 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು. ಹಾಗಾದರೆ ರೇಷೋ ಎಷ್ಟಿದೆ? 4 ಇದೆ. ಹಾಗಾದರೆ 8 × 4 ಎಷ್ಟು ಕಿಲೋಮೀಟರ್ ಆಗುತ್ತೆ? 32 ಕಿಲೋಮೀಟರ್. ನಿಮ್ಮ ಆನ್ಸರ್ ಆಗುತ್ತೆ ಆಪ್ಷನ್ ಎ, ಆನ್ಸರ್ 32 ಕಿಲೋಮೀಟರ್. ಸೊ ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಸ್ಪೀಡ್ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. 100% ನೀವು ಕೂಡ ಸ್ಪೀಡ್ ಆಗ್ತೀರಾ. ಡೇ ಬೈ ಡೇ ಎಕ್ಸ್ಟ್ರಾ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಆ ಮೆಟೀರಿಯಲ್ಸನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಮುಂಬರುವಂತಹ SBI ಕ್ಲರ್ಕ್ ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 100% ರಿಸಲ್ಟ್ ಅನ್ನೋದು ಕೂಡ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ, ಅದೇ ರೀತಿ ಯಾರು ಕೂಡ ಸೊ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರಿ. ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ಮೈ ಸೈಡ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.